ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಡ್ರೈವ್ ಟೇಸ್ಟಿ ಲೈವ್. ಇವತ್ತು ನಾವು ಏರ್ಕಾಡಲ್ಲಿರುವಂತಹ ಸ್ಕೈ ಪಾರ್ಕ್ ಅನ್ನೋ ಪ್ಲೇಸ್ಗೆ ಬಂದಿದ್ದೀವಿ. ಬನ್ನಿ ಈ ಪ್ಲೇಸ್ ಯಾವ ಥರ ಇದೆ ಅಂತ ಹೇಳಿ ಎಕ್ಸ್ಪ್ಲೋರ್ ಮಾಡೋಣ. 1000 ರೂಪೀಸ್ ಎಂಟ್ರಿ ಜೊತೆಗೆ ನಮಗೆ ಇಷ್ಟು ಆ್ಯಕ್ಟಿವಿಟೀಸ್ ಬಂದು ಇದರಲ್ಲಿ ಆ್ಯಡ್ ಆಗಿರುತ್ತೆ. ಎಕ್ಸೋಟಿಕ್ ಬರ್ಡ್ ಬಾಕ್ಸ್ ಇರ್ಬೋದು, ಅಡ್ವೆಂಚರ್ ಆ್ಯಕ್ಟಿವಿಟೀಸ್, ಜಿಪ್ ಲೈನ್, ಮ್ಯೂಸಿಯಂ, ಏರ್ ಕಾರ್ಡು ಮತ್ತು 12 ಥಿಯೇಟರ್ ಹೀಗೆ ಸಿಕ್ಕಾಪಟ್ಟೆ ಇದೆ. ಸೊ ಇದನ್ನು 1000 ರೂಪೀಸಲ್ಲಿ ನಾವು ಆಡ್ಬೋದು. ರೋಪ್ ರೈಡರ್ ಕೂಡ ಇದೆ. ಸೊ ಇದು 200 ರೂಪೀಸ್ ಪರ್ ಪರ್ಸನ್ ಆಗುತ್ತೆ. ಅದು ಹೋಗಿ ಸ್ಕೈ ವಾಕ್ಗೆ ನಾವು 250 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕು. ಮತ್ತು ರೋಲರ್ ಕೋಸ್ಟರ್ ಜಿಪ್ ಲೈನ್ ಇದೆ, ಇದು ಬಂದು 700 ರೂಪೀಸ್ ಪರ್ ಹೆಡ್. ಇಲ್ಲಿ ನಮಗೆ 1 ಡೇ ಇನ್ಶೂರೆನ್ಸ್ ಸಿಗುತ್ತೆ. ಸೊ ಒಳಗಡೆ ಹೋಗಿ ಗೇಮ್ ಮಾಡಿಕೊಂಡು ವಾಪಸ್ ಬರೋವರೆಗೂ ಆ ಇನ್ಶೂರೆನ್ಸ್ ಅಪ್ಲಿಕೇಬಲ್ ಇರುತ್ತೆ. ಸೊ ಅಲ್ಲಿಂದ ನಾವು ವಾಪಸ್ ಹೋದಾದ ಮೇಲೆ ನಮಗೆ ಅದು ಇನ್ಶೂರೆನ್ಸು ವ್ಯಾಲಿಡಿಟಿ ಇರೋದಿಲ್ಲ. ಜಸ್ಟ್ ಸೇಫ್ಟಿಯಾಗಿ ಸೆಕ್ಯೂರಿಟಿ ಪರ್ಪಸ್ ಆಗಿ ಈ ಒಂದು ಇನ್ಶೂರೆನ್ಸ್ನ ಮಾಡಿದ್ದಾರೆ. ಇದೊಂಥರ ಒಳ್ಳೆಯ ಯೂಸ್ ಅಂತಲೇ ಹೇಳ್ಬೋದು. ಈ ಸ್ಕೈ ಪಾರ್ಕಲ್ಲೊಂದು ಎಂಟ್ರಿ ಟಿಕೆಟ್ ಬಂದುಬಿಟ್ಟು 1000 ರೂಪೀಸ್ ಇರುತ್ತೆ. 1000 ರೂಪೀಸಲ್ಲಿ ಮೋರ್ ದ್ಯಾನ್ 25 ಗೇಮ್ಸ್ಗಳನ್ನ ನಾವಿಲ್ಲಿ ಆಡ್ಬೋದು. ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಜೊತೆಗೆ ಬರ್ಡ್ ಪಾರ್ಕ್ ಇದೆ, ತುಂಬಾ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಇದೆ ಅಂತ ಹೇಳ್ಬೋದು. ಸೊ ಏರ್ ಕಡೆಗೆ ಬಂದುಬಿಟ್ಟು ಜಸ್ಟ್ ವ್ಯೂ ಪಾಯಿಂಟ್ಸ್ಗಳನ್ನ ನೋಡಿ ಎಂಜಾಯ್ ಮಾಡಬೇಕು. ಮಾಡಿ ಬೋರ್ ಆಗಿಬಿಟ್ಟಿದೆ ಅಂದರೆ ಸ್ವಲ್ಪ ಎಕ್ಸೈಟಿಂಗಾಗಿ ಅಡ್ವೆಂಚರಾಗಿ ಏನಾದರೂ ಮಾಡಬೇಕು ಅಂದರೆ ಸ್ಕೈ ಪಾರ್ಕ್ ಅಂತೂ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ನಾನು ಕೂಡ ಇಲ್ಲಿ ಬಂದು ಎಲ್ಲ ಆ್ಯಕ್ಟಿವಿಟೀಸ್ನ ಆಡೋಣ ಅಂತ ಹೇಳಿ ಬಂದಿದ್ದೀನಿ. ಇದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂದರೆ ಈವ್ನಿಂಗ್ ಕೂಡ ನಿಮಗೆ 6:30 to 9:30 ಲೈಟ್ ಶೋ ಎಲ್ಲ ಮಾಡ್ತಾರೆ. ಸೊ ಆ ಟೈಮ್ಗೆ ಎಕ್ಸ್ಟ್ರಾ 500 ರೂಪೀಸ್ ಪೇ ಮಾಡಿ ಮತ್ತು ಈವ್ನಿಂಗ್ ಹೊಸ್ದಾಗಿ ನಾವು ಎಂಟ್ರಿ ಆಗಬೇಕು. ಸೊ ಇವಾಗ ಬಂದಿರೋದು ಮಾತ್ರ ಡೇ. ಈ ಡೇ ಪ್ಯಾಕೇಜಲ್ಲಿ 1000 ರೂಪೀಸ್ಗೆ ಏನೇನು ಆ್ಯಕ್ಟಿವಿಟೀಸ್ ಇರುತ್ತೆ ಮತ್ತು ಏನೇನೆಲ್ಲ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ನಾವು ಎಂಟ್ರಿ ಆಗ್ತಿದ್ದಾಗೆ ನಮಗೆ ಈ ಥರ ಒಂದು ಬ್ಯಾಂಕ್ ಕೊಡ್ತಾರೆ. ಸೊ ಒಂದೊಂದು ಆ್ಯಕ್ಟಿವಿಟಿಗೆ ಒಂದೊಂದು ಆಪ್ಷನ್ಸ್ ಅಷ್ಟೇ ಇರೋದು. ಸೊ ಒಂದು ಆ್ಯಕ್ಟಿವಿಟಿ ಕಂಪ್ಲೀಟ್ ಆಗ್ತಿದ್ದಾಗೆ ಅವರು ಇಲ್ಲಿ ಈ ಥರ ಟಿಕ್ ಮಾಡ್ತಾರೆ. ಫಸ್ಟ್ ನಾವು ಬರ್ಡ್ ಪಾರ್ಕಿಂದ ಶುರು ಮಾಡ್ತಾ ಇದ್ದೀವಿ. ಸೊ ಬನ್ನಿ ಬರ್ಡ್ ಪಾರ್ಕಿಗೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತು ಆ ಒಂದು ಬರ್ಡ್ಸ್ಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ. ಒಳಗಡೆ ಎಂಟ್ರಿ ಆಗಕ್ಕೆ ಬಿಡ್ತಾರೆ. ಸೊ ಹೋಗಿ ನಾವು ಪಕ್ಷಿಗಳೆಲ್ಲ ಬಂದು ನಮ್ಮ ಮೇಲೆಲ್ಲ ಬಿಟ್ಕೊಳ್ಳುತ್ತೆ. ಸೊ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಹೋಗೋಣ. ಇಟ್ಸ್ ಸೋ ಕ್ಯೂಟ್ ಅಲ್ಲ, ಅದು ಎಷ್ಟು ಸಖತ್ತಾಗಿ ತಿಂತಾ ಇದೆ ನೋಡಿ. ಬಟ್ಕಲ್ಲ ಯೂಶಲಿ ಅಷ್ಟು ಈಸಿಯಾಗಿ ಬಂದು ಕುತ್ಕೊಳ್ಳೋದಿಲ್ಲ. ಬಟ್ ಏನಂದರೆ ಸ್ವಲ್ಪ ಫ್ರೆಂಡ್ಲಿ ಬರ್ಡ್ ಅಂತ ಅವರು ಆ ಥರ ಟ್ರೈನ್ ಮಾಡಿರ್ತಾರೆ. ಸೊ ನಾವಿಲ್ಲಿ ಬಂದಾಗ ಫೀಡ್ ಮಾಡ್ಬೋದು. ಒಂಥರ ಕಚ್ಚಿಗುಳಿ ಆಗ್ತಾರೆ. ಅದ್ರ ನೈಟ್ ನೋಡಿ ಸಾಕಾಗಿದೆ ಮಾತ್ರ. ಇದೊಂಥರ ರಿಲ್ಯಾಕ್ಸಿಂಗ್ ಥರ ಇವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರೆ. ಬರ್ಡ್ಸ್ಗಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಬಂದಮೇಲಂತೂ ಒಂಥರ ರಿಲ್ಯಾಕ್ಸಿಂಗ್ ಅನಿಸ್ತಾ ಇದೆ. ಸೊ ಈಗ ನೆಕ್ಸ್ಟ್ ನಾವು ಅಡ್ವೆಂಚರ್ ಆ್ಯಕ್ಟಿವಿಟಿ ಶುರು ಮಾಡಿಬಿಡೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಯಾಕಂದರೆ ಮಳೆ ಬರೋ ಥರ ಇದೆ. ಸೊ ಬನ್ನಿ ಅದು ಹೇಗಿದೆ ಅಂತ ನೋಡೋಣ. ಅಂದರೆ ನೀವು ಈವ್ನಿಂಗ್ ಟೈಮಲ್ಲಿ ಬಂದಾಗ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಇದೆಲ್ಲ ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ. ಸೊ ಇದನ್ನೆಲ್ಲ ನೋಡಬೇಕು ಅಂದರೆ ನಾವು 6:30 ಮೇಲೆ ಬರಬೇಕು. ದೊಡ್ಡದಾಗಿ ಗೊರಿಲ್ಲಾ ಇಲ್ಲಿದೆ ನೋಡಿ, ಕಿಂಗ್ ಕಾಂಗ್. ಈಗ ನಾನು ಅಡ್ವೆಂಚರ್ ಆ್ಯಕ್ಟಿವಿಟಿ ಶುರು ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಟೋಟಲ್ 10 ಆ್ಯಕ್ಟಿವಿಟೀಸ್ ಇದೆ. ಸೊ ಅಟ್ ಎ ಟೈಮ್ ಎಲ್ಲನೂ ಕಂಪ್ಲೀಟ್ ಮಾಡ್ಬೋದು. ಒಂದು ರೋಯಿಂದ ಇನ್ನೊಂದು ರೋಗೆ ಹಾಗೆ ಕನೆಕ್ಟಿವಿಟಿ ಇರುತ್ತೆ. ಸೊ ಒಂದು ಸಲ ಹೋದರೆ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಬರ್ಬೋದು. ಇಲ್ಲ ಮಧ್ಯದಲ್ಲಿ ನಮಗೇನಾದರೂ ಆಗಲ್ಲ ನನ್ನ ಕೈಲಿ ಅಂತ ಹೇಳಿದ್ರೆ ಬೇಕಾದ್ರೆ ಅಲ್ಲೇ ಸ್ಟಾಪ್ ಮಾಡಿ ಇಳ್ಕೊಬೋದು. ಸೊ ಬನ್ನಿ ಇವಾಗ ಹೆಂಗಿದೆ ಅಂತ ಶುರು ಮಾಡೋಣ.
ಅದನ್ನ ಒಂದು ಕೈ ಬಿಟ್ಟು ಒಂದೊಂದು ಕೈ ಬಿಟ್ಟು ಹಂಗೆ ಬಂದ್ಬಿಡು. ಆಗುತ್ತೆ ಎತ್ತಿಡು. ಹಾಂ ಹೇಳಿ ಮೇಡಮ್, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಸ್ವಲ್ಪ ಇದಾಗಿತ್ತು. ಹಾಂ ಫೈನಲಿ ಫೈನಲಿ ಕಂಪ್ಲೀಟ್ ಮಾಡಿದೆ. ಹಾಂ ಅಟೆಂಡ್ ರೋಪ್ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಬಂದಾದ್ಮೇಲೆ ಇವಾಗ ನಾನು ಜಿಪ್ ಲೈನ್ ಹೋಗ್ತಾ ಇದ್ದೀನಿ. ಕಾಲ್ ಮೇಲೆತ್ತು. ಹೆಂಗಿತ್ತು? ಇವಾಗ ಹೋಗಿ ರೋಪ್ ಆ್ಯಕ್ಟಿವಿಟೀಸ್ ಮತ್ತು ಜಿಪ್ ಲೈನ್ ಎರಡೂ ಮಾಡ್ಕೊಂಡು ಬಂದೆ. ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು. ಈಗ ನೆಕ್ಸ್ಟ್ ಬಂದು ಈ ಥರ ಟನಲಲ್ಲಿ ಮಾಡಿದ್ದಾರೆ. ಒಳಗೆ ಹೋಗಿದ್ರೆ ನಿಮಗೆ ಒಂಥರ ಲೈಟಿಂಗ್ಸ್ ಎಲ್ಲ ಏನಿದೆ ಅದು ನೋಡೋದು ಸಖತ್ತಾಗಿರುತ್ತೆ. ಸೊ ಅಲ್ಲಿ ಲೇಸರ್ ಲೈಟ್ನ ಯೂಸ್ ಮಾಡಿಬಿಟ್ಟು ಡೆಕೋರೇಟಿವ್ ಥರ ಎಲ್ಲ ಮಾಡಿರ್ತಾರೆ. ಸೊ ಆ ಒಳಗೆ ಹೋದಾಗ ಕೇವಲ್ಲಿ ನೋಡೋದಕ್ಕೊಂದು ಸಖತ್ ಕಲರ್ಫುಲ್ ಆಗಿರುತ್ತೆ. ಸೊ ಬನ್ನಿ ಅದು ಯಾವ ಥರ ಇದೆ ಅಂತ ಹೇಳಿ ನೋಡ್ಕೊಂಬರೋಣ. ವಾವ್, ಸಾಕಾಗಿದೆ. ಒಳಗೆ ಎಂಟ್ರ್ ಆಗಿದ ತಕ್ಷಣ ಯಾವುದೋ ಒಂದು ಡ್ರೀಮ್ ವರ್ಲ್ಡಿಗೆ ಬಂದಂಗಿದೆ. ಐ ಥಿಂಕ್ ಈವ್ನಿಂಗ್ ಟೈಮಲ್ಲಿಗೆ ಮತ್ತೆ ನಮಗೆ ಎಂಟ್ರಿ ಇದೆ. ಸೊ ಇದ್ದಾಗ ಫುಲ್ಲು ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ. ಸೊ ಈವ್ನಿಂಗ್ ಟೈಮಲ್ಲಿ ಇನ್ನೂ ಸಕ್ಕತ್ತಾಗಿ ಕಾಣುತ್ತೆ. ಸೊ ಫ್ಲೋರಿಂದ ಹಿಡಿದು ಇಲ್ಲಿರೋ ವಾಲ್ಸ್ ಏನಿದೆ ಎಲ್ಲದಕ್ಕೂ ಕಂಪ್ಲೀಟ್ ಕಲರ್ಫುಲ್ಲಾಗಿ ಮಾಡಿದ್ದಾರೆ. ನೋಡೋದಕ್ಕೊಂದು ತುಂಬ ಚೆನ್ನಾಗಿದೆ. ಅಂದರೆ ಇದೊಂಥರ ಲೇಸರ್ ಪೇಂಟಿಂಗ್ ಥರ ಮಾಡಿ ಅದ್ರ ಮೇಲೆ ಲೈಟಿಂಗ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಈವನ್ ಫ್ಲೋರ್ ಕೂಡ ಅಷ್ಟೇ. ಒಳಗೆ ಇನ್ನೊಂದು ಚಿಕ್ಕದಾಗಿ ಕೇವ್ ಥರ ಇದೆ. ಮತ್ತು ಮರೈನ್ ಲೈಫ್ ಏನಿದೆ ಅದು ಫಿಶ್ ಎಲ್ಲ ಸಖತ್ ಕಲರ್ಫುಲ್ ಆಗಿದೆ. ಒಂಥರ ವೆಟ್ ಪೇಂಟ್ ಥರ ಸಮಥಿಂಗ್. ಅಂಡರ್ ವಾಟರ್ ಟನಲಲ್ಲಿ ಹೋದರೆ ಹೆಂಗಿರುತ್ತೆ ಆ ಥರ ಕಲರ್ ಫಿಶಸ್ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸೂಪರ್ ಪೇಂಟಿಂಗ್ ಹೇಳ್ಬೇಕಂದ್ರೆ. ಮಕ್ಕಳಿಗಂತೂ ಖಂಡಿತವಾಗ್ಲೂ ಈ ಪ್ಲೇಸ್ ತುಂಬಾ ಇಷ್ಟ ಆಗುತ್ತೆ. ಸಖತ್ತಾಗಿದೆ ಪ್ಲೇಸ್. ಪ್ಲೇಸ್ ಅಂತೂ ಸಿಕ್ಕಾಬಡೆ ಕಾವಾಗಿದೆ. ಏನಂದರೆ ವೀಕೆಂಡ್ಸಲ್ಲಿ ಏನೋ ಸ್ಯಾಟರ್ಡೆ ಸಂಡೇ ಬಂದರೆ ತುಂಬ ಕ್ರೌಡ್ ಇರುತ್ತೆ. ಸೊ ನೀವೇನಾದ್ರು ವೀಕ್ ಡೇಸಲ್ಲಿ ಬಂದಾಗ ಸ್ವಲ್ಪ ಪೀಸ್ಫುಲ್ಲಾಗಿ ಆಟ ಆಡಿಕೊಂಡು ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೀವು ಹೆಂಗೆ ಟೈಮ್ ಸ್ಪೆಂಡ್ ಮಾಡ್ತೀರೋ ಹಂಗೆ ಮಿನಿಮಮ್ ಅಂದರೆ 4 to 5 hours ಆದರೂ ಬೇಕು ನಿಧಾನಕ್ಕೆ ಎಲ್ಲವನ್ನೂ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋದಕ್ಕೆ. ಇಲ್ಲ ಬೆಳಿಗ್ಗೆ ಏನಾದರೂ ಬೇಗ ಬಂದು ಇನ್ನೂ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದರೂ ಕೂಡ ಮಾಡ್ಬೋದು. ಇದು ಬಂದು ಫ್ಲವರ್ ಗಾರ್ಡನ್ ಅಂತ ಹೇಳಿ ಇನೋವೇಟಿವ್ ಅಂತೂ ತುಂಬಾ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅನಿಸುತ್ತೆ. ಎಲ್ಲಿ ನೋಡಿದ್ರು ತುಂಬ ಇನೋವೇಟಿವ್ ಆಗಿ ಪ್ರೆಸೆಂಟೇಷನ್ ಮಾಡಿರೋ ರೀತಿ ಇರ್ಬೋದು, ತುಂಬಾ ಚೆನ್ನಾಗಿದೆ. ಆ ಟ್ರೀಸಲ್ಲಿ ನೋಡಿ ಆ ಥರ ಡ್ರಾಯಿಂಗ್ಸ್ ಎಲ್ಲ ಸಿಕ್ಕಾಬಳೆ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಬಂಡೆಕಲ್ಗಳೆಲ್ಲ ಇದೆ, ಇದ್ರ ಮೇಲೆ ಕೂಡ ಡ್ರಾಯಿಂಗ್ಸ್ ಮಾಡಿದ್ದಾರೆ. ಈ ಡ್ರಾಯಿಂಗು ಪೇಂಟಿಂಗ್ಸು ಎಲ್ಲ ಸಖತ್ತಾಗಿದೆ. ಅಂದರೆ ಇರೋ ಸ್ಪೇಸ್ನ ಸಖತ್ತಾಗಿ ಯುಟಿಲೈಸ್ ಮಾಡಿ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂದರೆ ನೋಡ್ತಾ ಇದ್ರೆ ಒಂಥರ ಯಾವುದೋ ಬೇರೆ ಪ್ಲೇಸ್ಗೆ ಬಂದಿದ್ದೀನಿ ಅಂತ ಅನಿಸುತ್ತೆ. ಇದೊಂಥರ ಮಿಕ್ಸ್ಡ್ ಫೀಲಿಂಗ್ಸು, ಚೆನ್ನಾಗಿದೆ. ಇದೊಂಥರ ಹಟ್ ಥರ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಸಡನ್ನಾಗಿ ದೂರದಿಂದ ನೋಡಿದಾಗ ಇದು ರಿಯಲ್ ಹುಲ್ಲು ಅಂತ ಅಂದ್ಕೊಂಡ್ಬಿಟ್ಟೆ. ಬಟ್ ರಿಯಲ್ ಗ್ರಾಸ್ ಅಲ್ಲ, ಜಸ್ಟ್ ಡೆಕೋರೇಟಿವ್ ಪರ್ಪಸ್ಸಾಗಿ ಈ ಥರ ಮಾಡಿದ್ದಾರೆ. ಆ್ಯಂಡ್ ಇದನ್ನೆಲ್ಲ ಬಂದುಬಿಟ್ಟು ಬಿದಿರಿಂದ ಮಾಡಿದ್ದಾರೆ, ಚೆನ್ನಾಗಿದೆ. ಸೊ ಒಂದೊಳ್ಳೆ ಫೋಟೋಜೆನಿಕ್ ಪ್ಲೇಸ್ ಅಂತ ಹೇಳ್ಬೋದು. ಫೋಟೋ ಇಷ್ಟಪಡೋರ್ಗಂತೂ ಸಖತ್ತಾಗಿ ಒಂದೊಳ್ಳೆ ಫೋಟೋಗಳನ್ನೆಲ್ಲ ಕ್ಲಿಕ್ ಮಾಡ್ಕೋಬೋದು. ನಂಗೊಂದು ತುಂಬ ಇಷ್ಟ ಆಯಿತು. ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು.
ನಾನು ದೂರದಿಂದ ಈ ಫ್ಲವರ್ಸ್ಗಳೆಲ್ಲ ನೋಡಿಬಿಟ್ಟು ರಿಯಲ್ ಟುಲಿಪ್ ಫ್ಲವರ್ಸ್ ಏನಿದೆ ತುಂಬಾ ಕಾಸ್ಟ್ಲಿ. ಸೊ ಆ ಫ್ಲವರ್ನೆಲ್ಲ ತೊಗೊಂಬಂದು ಇಲ್ಲಿ ಹೆಂಗಪ್ಪ ಗ್ರೋ ಮಾಡಿದ್ರು ಅಂತ ಯೋಚನೆ ಮಾಡ್ತಿದ್ದೆ. ಹತ್ರ ಬಂದಮೇಲೆ ನೋಡಿದ್ರೆ ಗೊತ್ತಾಯಿತು. ಸೊ ಇದು ಜಸ್ಟ್ ಡೆಕೋರೇಟಿವ್ ಪರ್ಪಸ್ ಆಗಿ ಆರ್ಟಿಫಿಷಿಯಲ್ ಫ್ಲವರ್ಸು. ನೋಡೋದಕ್ಕಂತೂ ಎಷ್ಟು ಸಖತ್ತಾಗಿದೆ ಅಂತ ಹೇಳಿದ್ರೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂಥರ ಒಳ್ಳೆ ಪಾಸಿಟಿವ್ ವೈಬ್ ಕ್ರಿಯೇಟ್ ಆಗುತ್ತೆ ಇಂಥ ಪ್ಲೇಸ್ಗಳಿಗೆಲ್ಲ ಬಂದಾಗ. ಆ್ಯಂಡ್ ನೀವು ಇದಕ್ಕೆ ಇದು ಫುಲ್ ಕಲರ್ಫುಲ್ಲಾಗಿ ಒಂದೊಳ್ಳೆ ಲೈಟಿಂಗ್ಸ್ ಇರೋದನ್ನು ನೋಡಬೇಕು ಅಂದರೆ ನಿಮಗೆ 6:30 ಮೇಲೆ ಬಂದರೆ ಎಲ್ಲ ಕಡೆ ಫುಲ್ಲು ಲೈಟಿಂಗ್ ಆಗಿ ಡೆಕೋರೇಟ್ ಮಾಡಿರ್ತಾರೆ. ನೋಡೋದಕ್ಕೆ ಸಖತ್ತಾಗಿ ಬ್ಯೂಟಿಫುಲ್ ಆಗಿರುತ್ತೆ. ಇದೆಲ್ಲ ಇವಾಗ ಒರಿಜಿನಲ್ ಫ್ಲವರ್ಸೇ, ಬಟ್ ಇಲ್ಲೆಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇವಾಗ ನಮಗೆ ಹಗ್ಲೊತ್ತಲ್ಲಿ ಅಷ್ಟು ಮಜಾ ಸಿಕ್ಕಲ್ಲ. ಸೊ ಈವ್ನಿಂಗ್ ಬಂದಾಗ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈವ್ನಿಂಗು ಬರೋ ಪ್ಲ್ಯಾನ್ ಇದೆ. ಸೊ ಅದನ್ನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನೆಲ್ಲ ಶೇರ್ ಮಾಡ್ತೀನಿ. ಅನಿಮಲ್ಸ್ಗಳನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಈ ಥರ ಹುಲ್ಲಲ್ಲೆಲ್ಲ ಒಂಥರ ಡೆಕೋರೇಟಿವ್ ಮಾಡಿದ್ದಾರೆ. ಆ ಎಲಿಫೆಂಟು, ಆ ಕೊಕ್ಕರೆಗಳಿರ್ಬೋದು, ಆ ಮೊಲ ಎಲ್ಲ ಕೂಡ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಆ ಕಾಂಗ್ರು ಅಂತೂ ನಮ್ಗೆ ತುಂಬಾ ಇಷ್ಟ ಆಯಿತು. ಎಲಿಫೆಂಟ್ಸ್ ಅಂತ ನೋಡೋಕೆ ಸಕ್ಕತ್ತಾಗಿದೆ. ಈಗ ನೆಕ್ಸ್ಟ್ ನಾವು ಸ್ಕೈ ವಾಕ್ಗೆ ಹೋಗ್ತಾ ಇದ್ದೀವಿ. ಸೊ ಅದೊಂದು ಸಕ್ಕತ್ತಾಗಿರುತ್ತೆ. ತುಂಬ ಹೈಟಲ್ಲಿ ಹೋಗ್ಬಿಟ್ಟು ನೋಡ್ತೀವಲ್ಲ, ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಸೊ ನಾನು ಯಾವತ್ತೂ ಸ್ಕೈ ವಾಕಲ್ಲಿ ಮಾಡೇ ಇಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಸೊ ಹಾಗಾಗಿ ನನಗೂ ಸ್ವಲ್ಪ ಒಂಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಆಸೆ ಆಗ್ತದೆ. ಸೊ ಬನ್ನಿ ಅದಕ್ಕೂ ಹೋಗಿ ಹೇಗಿದೆ ಅಂತ ನೋಡೋಣ. ಇನ್ನೊಂದು ಇದರಲ್ಲಿ 2 ಆಪ್ಷನ್ಸ್ ಇದೆ. ಒಂದು ನಡ್ಕೊಂಡಾದರೂ ಹೋಗ್ಬೋದು. ಸೊ ನಡ್ಕೊಂಡು ಹೋದರೆ 1 ಕಿಲೋಮೀಟ್ರ್ ಹೋಗಬೇಕಾಗತ್ತೆ. ನಿಮಗೆ ನಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಇಲ್ಲಿ ರೋಪ್ ಕೇರ್ ಕೂಡ ಇದೆ. ಸೊ ಅದರಲ್ಲಿ ಕೂಡ ಹೋಗ್ಬೋದು. ಅದಕ್ಕೆ ಪರ್ ಹೆಡ್ 200 ರೂಪೀಸ್ ತೊಗೋತಾರೆ. ಸ್ಕೈ ವಾಕಿಗೆ ಬಂದುಬಿಟ್ಟು ಈ ರೋಪ್ ಕೇರಲ್ಲಿ ಹೋಗ್ತಾ ಇದ್ದೀನಿ. ಇದಕ್ಕೆ ಬಂದು ಪರ್ ಹೆಡ್ 200 ರೂಪೀಸ್ ತೊಗೊತಾರೆ. ಅಂದರೆ ಇದು ಬರೀ ನನ್ನ ಅಪ್ಪಗೆ ಮಾತ್ರ ಹೋಗೋದಕ್ಕೆ ಮಾತ್ರ ತೊಗೊತಾ ಇದ್ದೀನಿ. ಅಪ್ ಆ್ಯಂಡ್ ಡೌನ್ 2 ಬೇಕು ಅಂದರೆ ಪರ್ ಹೆಡ್ 400 ರೂಪೀಸ್ ಪೇ ಮಾಡಬೇಕು. ಸೊ ನಾನು ಜಸ್ಟ್ ಎಕ್ಸ್ಪೀರಿಯೆನ್ಸ್ ಇರಲಿ ಅಂತ ಹೇಳಿ ಜಸ್ಟ್ ಹೋಗೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಬರ್ಬೇಕಾದ್ರೆ ವಾಕ್ ಮಾಡ್ಕೊಂಡು ಬರೋಣ, ಆ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತ ಹೇಳಿ ಸ್ಲೋಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇದು ಏನು ನೋಡ್ತಾ ಇದ್ರೆ ಇದು ಬಂದು ಸ್ಕೈ ರೋಲರ್ ಅಂತ ಹೇಳಿ ಕರೀತಾರೆ, ಸ್ಕೈ ರೋಲರ್. ಸೊ ಇದಕ್ಕೆ 600 ರೂಪೀಸ್ ಪರ್ ಹೆಡ್ ತೊಗೋತಾರೆ. ಇದು ಕೂಡ ಸಖತ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ ಗೇಮು. ಬಟ್ ನಾ ಅದನ್ನು ಆಡೋಕ್ಕೆ ಹೋಗ್ತಾ ಇಲ್ಲ, ಯಾಕಂದ್ರೆ ನಮ್ಗೆ ಟೈಮ್ ಅಷ್ಟೊಂದು ಇಲ್ಲದೇ ಇರೋದ್ರಿಂದ. ಸೊ ನೀವೇನಾದರೂ ಬಂದರೆ ಟ್ರೈ ಮಾಡಾಗಿದ್ರೆ ಮಾಡಿ. ಬರ್ಬೇಕಾದ್ರೆ ಎಷ್ಟು ದೂರ ನಡ್ಕೊಂಬರ್ಬೇಕು. ಅಯ್ಯೋ ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಬರ್ಬೇಕಾದ್ರೆ ನಡ್ಕೊಂಬರ್ಬೇಕು. ರೋಪ್ ರೈಡರ್ ಮಾಡ್ಕೊಂಡು ಬಂದ್ವಿ, ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಈಗ ನೆಕ್ಸ್ಟು ನಾವು ಸ್ಕೈ ವಾಕ್ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಈ ಸ್ಕೈ ವಾಕ್ ಮಾಡೋದಕ್ಕೆ ನಾವು ಸ್ವಲ್ಪ ಸ್ಟೆಪ್ಸ್ನ ಹತ್ಕೊಂಡು ಮೇಲೆ ಹೋಗಿ ರೀಚ್ ಆಗಬೇಕು. ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ವಿಲ್ ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.